अस्सलाम वालेकुम नाजरीन, आप देख रहे हैं लीडर सियासत उर्दू न्यूज़ चैनल बेंगलुरु। मैं हूं सैयद खालिद असलम। ಇವತ್ತು ನಮ್ಮ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷರಾದ ಡಾಕ್ಟರ್ ಅರುಣ್ ಸೋಮಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಒಂದು ರಕ್ತದಾನ ಶಿಬಿರ ಇಟ್ಕೊಂಡಿದ್ದೀವಿ. ರಾಷ್ಟ್ರೋತ್ಥಾನ ಕಡೆಯಿಂದ ಅವ್ರ ಸಹಭಾಗ್ಯದೊಂದಿಗೆ ಇವತ್ತು ಬ್ಲಡ್ ಬ್ಯಾಂಕ್ ಅರೇಂಜ್ ಮಾಡಿ ಒಂದು ಬ್ಲಡ್ ಕೊಡೋ ಕಾರ್ಯಕ್ರಮ ಹಾಗೂ ಸಸಿ ನೆಡೋ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ. ನಾಳೆ ಇದೇ ನಮ್ಮ ನಾಯಕರಾದ ವಿ ಸೋಮಣ್ಣವರಿದ್ದಾರೆ, ವಸತಿ ಸಚಿವರು. ಅವರ ಬರ್ತಡೇ ಪ್ರಯುಕ್ತ ಉಚಿತವಾಗಿ ನೇತ್ರ ತಪಾಸಣೆ ಹಾಗೂ ಕನ್ನಡಕ ವಿತರಣೆಯ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸರ್, ಇವತ್ತು ಎಷ್ಟು ಜನ ಬ್ಲಡ್ ಕೊಟ್ಟಿದ್ದಾರೆ? ಇವತ್ತು ಸುಮಾರು ಒಂದು 25 ಜನ ಆಗಲೇ ಕೊಟ್ಟಿದ್ದಾರೆ, ವಾಲಂಟಿಯರಾಗಿ ಬಂದು ಬ್ಲಡ್ ಕೊಟ್ಟಿದ್ದಾರೆ. ಟಾರ್ಗೆಟ್ ಎಷ್ಟಿದೆ ಸರ್? ನಮ್ಮ ಟಾರ್ಗೆಟ್ ಅಟ್ಲೀಸ್ಟ್ ಒಂದು 50 ಆದರೂ ಆಗಬೇಕಿತ್ತು ಅಂತ ಇತ್ತು. ಈ ಕೋವಿಡ್ ಸಂಘರ್ಷದಿಂದ ಸ್ವಲ್ಪ ಬ್ಲಡ್ ಕೊಡೋಕ್ಕೆ ಸ್ವಲ್ಪ ಎಲ್ಲದನ್ನು ಹಿಂದೆಟ್ಟಿರ್ತಿದ್ದಾರೆ. ಅದರಲ್ಲೂ ಯುವಕರು, ನಮ್ಮ ವಾರ್ಡಿನ ಯುವಕರೆಲ್ಲ ಮುಂದೆ ಬಂದು ಒಂದು 25 ಆಗಿದೆ, ಇನ್ನೊಂದು 50 ಗಂಟೆ ರೀಚ್ ಮಾಡೋ ಒಂದು ಟಾರ್ಗೆಟ್ ಇದೆ ನಮ್ಮ. ಸರ್, ನಾಳೆ ಸೋಮಣ್ಣ ಸರ್ದು ಬರ್ಡೇ ಇದೆ, ಯುವಕರು ಅವ್ರಿಗೆ ತುಂಬ ಇಷ್ಟಪಡ್ತಾರೆ, ಅದ್ರ ಬಗ್ಗೆ ಹಂಗಾಗಿ ಎಲ್ಲ ಒಂದು ಯುವಕರು ಪಡೆದು ನಾವು ತಂಡ ಕಟ್ಕೊಂಡು ಅವ್ರಿಗೆ ವಿಶ್ ಮಾಡೋದಿರ್ಬೋದು, ಅವ್ರ ಮುಖಾಂತರ ಒಂದು ಕನ್ನಡಕ ಫ್ರೀಯಾಗಿ ಕನ್ನಡಕ ಕೊಡುವಂಥದ್ದು ಇರ್ಬೋದು, ನೇತ್ರ ತಪಾಸಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇದೇ ಮಾರುತಿ ಮಂದಿರ ವಾರ್ಡೆಲ್ಲ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನಾಳೆ ನಮ್ಮ ನಾಯಕರ ಒತ್ತಡನ ತುಂಬ ಹಬ್ಬವಾಗಿ ಒಂದು ಇದರಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ ಸರ್, ಒಂದು ಅಡ್ವಾನ್ಸಲ್ಲಿ ವಿಷಯ ಹಾಗೂ ಈ ಮುಖಾಂತರ ನಮ್ಮ ನಾಯಕರಾದ ವಿ ಸೋಮಣ್ಣವರಿಗೆ ಅಡ್ವಾನ್ಸ್ ವಿಶಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿ ಬರ್ಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ನಾಯಕರಾದ ಅರುಣ್ ಸೋಮಣ್ಣವರ ಹುಟ್ಟುಹಬ್ಬದ ಸಂದರ್ಭವಾಗಿ ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇದಲ್ಲದೆ ಗಿಡ ನೆಡುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಲ್ರೆಡಿ ಪೂರೈಸಿದ್ದೀವಿ. ಇದು ಇವತ್ತು ಒಂದು 50 ಜನರಿಗಾದರೂ ರಕ್ತದಾನ ಮಾಡಿಸ್ಬೇಕು ಅಂದ್ಬಿಟ್ಟಂತ ಇದು ಮಾಡಿದ್ದೀವಿ. ಆಲ್ರೆಡಿ ಒಂದು 25-30 ಆಗಿದೆ, ಇನ್ನೂ ಸಮಯ ಇದೆ, ಆಗುತ್ತೆ ಇನ್ನು. ಮತ್ತು ನಮ್ಮ ನಾಯಕರಾದ ಸೋಮಣ್ಣವ್ರದ್ದು ನಾಳೆ ಬರ್ತಡೇ ಇರೋದ್ರಿಂದ ಅವ್ರ ಕಾರ್ಯಕ್ರಮಕ್ಕೂ ಅವಾಗ ಕನ್ನಡಕ ಎಲ್ಲ ಕೊಡಬೇಕು ಅಂದ್ಬಿಟ್ಟಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮತ್ತು ವಿಶ್ ಮಾಡೋದಕ್ಕೆಲ್ಲ ಇದು ಮಾಡ್ತಿದ್ದೀವಿ. ಮತ್ತು ನಮ್ಮ ನಾಯಕರಾದ ಸೋಮಣ್ಣನವರು ಅನೇಕ ಕಾರ್ಯಕ್ರಮಗಳನ್ನ ಈ ಕೊರೋನಾ ಸಂದರ್ಭದಲ್ಲಿದ್ದರೂ ಅವರು ದಿನನಿತ್ಯ ಯಾವುದೇ ಇದು ನೋಡದೆ ದಿನನಿತ್ಯ ಜನರ ಬಡ ಜನರಿಗೆ ಯಾವುದೇ ರೀತಿಯಾದ ಸಹಾಯ ಆಗಬೇಕಾದ್ರೆ ಫುಡ್ ಕಿಟ್ ಆಗಿರಲಿ, ಅವ್ರಿಗೆ ಸಹಾಯ ಅನ್ನ ಸಹಾಯದ ಇದಾಗಿರಲಿ, ಯಾವುದೇ ರೀತಿಯಾದ ಸಹಾಯಗಳನ್ನೆಲ್ಲ ತಪ್ಪದೇ ಇದು ಮಾಡ್ಕೊಂಡು ಅವರ ಕಾರ್ಯಕರ್ತರ ಮುಖಾಂತರ ಎಲ್ಲ ತಲುಪಿಸ್ತಾ ಇದ್ದಾರೆ. ತುಂಬ ಯಶಸ್ವಿಯಾಗಿ ಸೋಮಣ್ಣನವರು ಬಡವರ ಬಂಧುಗಳಾಗಿ ನಮ್ಮ ನಾಯಕರ ಮೆಚ್ಚಿನ ನಾಯಕರಾಗಿ ಇದ್ದಾರೆ ಶ್ರೀ ಸೋಮಣ್ಣನವರು. ಆ್ಯಕ್ಚುಲಿ ನಮಗೆ ಈ ಬ್ಲಡ್ ಕ್ಯಾಂಪ್ ಮಾಡೋವಂಥ ಉದ್ದೇಶ ಹೇಗೆ ಅಂದರೆ, ನಮ್ಮಲ್ಲಿ ನಮ್ಮ ಸಾಹೇಬರು ಕಟ್ಟಿರೋವಂಥ 300 ಬೆಡ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ಬೋದು, ಡಯಾಲಿಸಿಸ್ ಸೆಂಟರ್ ಇರ್ಬೋದು, ಇದೆಲ್ಲ ನೋಡಿದಾಗ ಆರೋಗ್ಯ ತುಂಬ ಒತ್ತು ಕೊಡ್ತಾ ಇದ್ದಾರೆ. ಹಂಗಾಗಿ ಅವರ ಬರ್ತಡೇನ ಬೋಲ್ ಮಾಡ್ದಂಗೆ ಮತ್ತು ಖರ್ಚು ಮಾಡ್ದಂಗೆ ಈ ಥರ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಿ ಈ ಸಂಕಷ್ಟದಲ್ಲ ಜನಕ್ಕೆ ಸಹಾಯ ಆಗೋಕ್ಕೆ ಮಾದರಿ ಆಗೋಕ್ಕೋಸ್ಕರ ನಾವು ಈ ಒಂದು ಹೆಲ್ತ್ ಕ್ಯಾಂಪ್ನ ಆಯೋಜನೆ ಮಾಡ್ಕೊಂಡಿರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸನ್ಮಾನ್ಯ ವಿ ಸೋಮಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ಅರುಣ್ ಸೋಮಣ್ಣ ಅಂತ ಅವರ ಅವರದ್ದು ಇವತ್ತು ಹುಟ್ಟಿದಬ್ಬದ ಪ್ರಯುಕ್ತ ಇವತ್ತು ನಮ್ಮ ರಾಷ್ಟ್ರೋತ್ಥಾನ ಸಹೋದ್ಯ ಬ್ಲಡ್ ನಿಧಿ ವತಿಯಿಂದ ಇವತ್ತು ಬ್ಲಡ್ ಕ್ಯಾಂಪನ್ನು ಮಾಡುತ್ತಿದ್ದೇವೆ. ಇದಕ್ಕೆ ಎಲ್ಲರೂ ಸಾರ್ವಜನಿಕರು
ತುಂಬ ಎಚ್ಚೆತ್ತುವಾಗಿ ಬ್ಲಡ್ ಡೊನೇಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇವತ್ತು ಎಷ್ಟು ಜನ ಇವತ್ತು ಸುಮಾರು ಒಂದು 25 ಜನ ಡೊನೇಟ್ ಮಾಡಿದ್ದಾರೆ. ಇನ್ನು ಮುಂದೆ ಡೊನೇಟ್ ಮಾಡ್ತಾಯಿದ್ದಾರೆ. ಈಗಾಗಲೇ 12 ಗಂಟೆ ಆಗಿದೆ. ಇನ್ನೂ 4-5 ಗಂಟೆವರೆಗೂ ಇರುತ್ತೆ. ಇನ್ನೂ ಸ್ವಲ್ಪ ಜನ ಉತ್ಸಾಹದಿಂದ ಬಂದು ಬ್ಲಡ್ ಡೊನೇಟ್ ಮಾಡೋದಕ್ಕೆ ಉತ್ಸಾಹಕರಾಗಿದ್ದಾರೆ. ಇವತ್ತು ಬರ್ತ್ಡೇ ಐತೆ. ಇವತ್ತು ಅರುಣ್ ಸೋಮಣ್ಣ ಅವರ ಕೇಳ್ತೀನಿ ಸರ್. ಇವತ್ತು ಸರ್ದು ಬರ್ಡೇ ಇದೆ, ಅದರಲ್ಲಿ ಏನೆಲ್ಲ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ? ಈ ಚಂದ್ರಶೇಖರ್ ತಂಡದವರಿಂದ ಮತ್ತು ರಾಷ್ಟ್ರೋತ್ಥಾನ ರಕ್ತ ನಿಧಿ ಕೇಂದ್ರದ ಸಹೋದ್ಯೋಗದೊಂದಿಗೆ ವಿ ಸೋಮಣ್ಣನವರ ಸುಪುತ್ರರಾದ ಡಾಕ್ಟರ್ ಅರುಣ್ ಸೋಮಣ್ಣನವರ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಸ್ವಇಚ್ಛೆಯಿಂದ ಬಂದು ರಕ್ತ ನಿಧಿ ದಾನದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಇನ್ನೂ ಹೆಚ್ಚಿನ ಜನ ಬಂದು ರಕ್ತ ಕೊಡುವುದರಲ್ಲಿ ಉತ್ಸಾಹಕರಾಗಿದ್ದಾರೆ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಾಳೆ ವಿ ಸೋಮಣ್ಣ ಅವ್ರದ್ದು ಹ್ಯಾಪಿ ಬರ್ತ್ಡೇ ಇದೆ. ಬಟ್ ಅದು ಆ ಕಾರ್ಯಕ್ರಮಗಳೆಲ್ಲ ಬೇರೆ ಬೇರೆ ವಾರ್ಡ್ಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದು ನಾಳೆ ಕೋವಿಡ್ ಇರೋದ್ರಿಂದ ಸ್ವಲ್ಪ ಜನಸಂದಣಿ ಸ್ವಲ್ಪ ಕಡಿಮೆ ಮಾಡಿ ಪ್ರೋಗ್ರಾಮ್ನ ಮಾಡ್ತಾಯಿದ್ದಾರೆ. ಅದರಿಂದ ಯಾವುದೂ ಪಬ್ಲಿಸಿಟಿ ಜಾಸ್ತಿ ಇಲ್ಲ, ಸ್ವಲ್ಪನೇ ಇದೆ, ಸಂಭ್ರಮಾಚರಣೆ ಇರೋದಿಲ್ಲ. ಆದ್ದರಿಂದ ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೆನೆನ್ಸಲ್ಲಿ ಸರಳವಾಗಿ ಆಚರಣೆ ಮಾಡಿ. ವಿ ಸೋಮಣ್ಣ ಅವರು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕಿಂತ ನಾವು ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಹೋಗಿ ಸುಮ್ಮನೆ ಸುತ್ತಾಡಿದ್ರೆ ಸಾಕು. ಅವರು ಮಾಡಿರೋ ಕಾರ್ಯಗಳು ಏನು ಅಂತ ಒಬ್ಬೊಬ್ಬರು ಬಾಯಲ್ಲಿ ಹೇಳೋದಲ್ಲ, ಕಣ್ಣಲ್ಲಿ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಅವರು ಯುವಕರನ್ನು ಮುಂದೆ ತರೋದ್ರಲ್ಲಿ ತುಂಬ ಉತ್ಸಾಹಕರಾಗಿದ್ದಾರೆ. ಆದ್ದರಿಂದ ಸೋಮಣ್ಣ ಅವರು ಪ್ರತಿ ವರ್ಷವೂ ಅವರೇ 3-4 ಬಾರಿ ಆರಿಸಿ ಬಂದಿದ್ದಾರೆ. ಇನ್ನು ಮುಂದೇನೂ ಅವ್ರಿಗೆ ದೇವರು ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಈ ಶುಭ ಸಂದರ್ಭದಲ್ಲಿ ಅವರಿಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ಸರ್. ನಾಳೆ ವಿ ಸೋಮಣ್ಣ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು. ನಾವು ನಮ್ಮ 126 ವಾರ್ಡಲ್ಲಿ ನಮಸ್ತೆ. ವಿ ಸೋಮಣ್ಣ ಸಾಹೇಬ್ರವರು ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಗೋವಿಂದನ ಕ್ಷೇತ್ರದಲ್ಲಿ ಅವರು ಕೆಲಸ ಎಲ್ಲ ಚೆನ್ನಾಗೆಲ್ಲ ಮಾಡ್ತಾಯಿದ್ದಾರೆ. ನಾವು 126 ವಾರ್ಡಲ್ಲಿ ನಾವು ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ.